ವಕ್ಫ್ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಮುಸ್ಲಿಮರ ವಿರುದ್ಧ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ವಿರುದ್ಧ ದೂರು ದಾಖಲಾಗಿದೆ. ಸದ್ಯ ನವೆಂಬರ್ 13ರಂದು ಈಶ್ವರಪ್ಪ ಶಿವಮೊಗ್ಗದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ವಕ್ಫ್ ವಿಚಾರವಾಗಿ ಮುಸ್ಲಿಮರ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಹಿನ್ನೆಲೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಯತ್ನಿಸಿದ್ದಾರೆ ಎಂಬ ಆರೋಪದಡಿ ಶಿವಮೊಗ್ಗ ಜಯನಗರ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ವಕ್ಫ್ ಆಸ್ತಿ ವಿವಾದ ವಿಚಾರವಾದ ಬಗ್ಗೆ ನವೆಂಬರ್ 13ರಂದು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಈಶ್ವರಪ್ಪ, ಸಾಧು ಸಂತರ ನೇತೃತ್ವದಲ್ಲಿ ದಂಗೆ ಏಳಬೇಕಾಗುತ್ತದೆ. ಮುಸ್ಲಿಮರಿಗೆ ರಸ್ತೆಯಲ್ಲಿ ಹುಡುಕಿ ಹೊಡೆಯುತ್ತಾರೆ. ಮುಸ್ಲಿಮರನ್ನ ಕೊಲ್ಲುವಂತಹ ದಿನ ಬರುತ್ತೆ ಅಂತೆಲ್ಲ ಮಾತಾಡಿದ್ರು. ಈ ಸಂಬಂಧ ಇದೀಗ ಈಶ್ವರಪ್ಪ ಅವರ ಹೇಳಿಕೆಯಿಂದ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತದೆ ಅಂತ ಶಿವಮೊಗ್ಗದ ಜಯನಗರ ಠಾಣಾ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರು ಮಾಡ್ತಾ ಇರುವಂತಹ ಅಚಾತುರ್ಯಗಳನ್ನ ಗಮನಿಸಿ ಕಾಂಗ್ರೆಸ್ನವರು ಮೌನವಾಗಿರೋದು ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಪ್ರತಿನಿತ್ಯ ಪತ್ರಿಕೆ ತೆಗೆದ್ರೆ ಒಂದಲ್ಲ ಒಂದು ಮುಸಲ್ಮಾನರು ಮಾಡ್ತಾ ಇರೋಂಥ ಅನ್ಯಾಯಗಳು ಕಾಣ್ತಾ ಇದೆ. ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನ ವಕ್ಫ್ ಆಸ್ತಿ ಅಂತ ಪಹಣಿಗಳು ಬದಲಾವಣೆ ಮಾಡಿಕೊಂಡ್ರು. ದೇವಸ್ಥಾನಗಳನ್ನ ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು. ಸಾಧು ಸಂತರ ಮಠಗಳನ್ನ ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು. ಪೌರತತ್ವ ಇಲಾಖೆಯ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು. ಶಾಲೆ ಕಾಲೇಜುಗಳು ಸರ್ಕಾರಿ ಕಚೇರಿಗಳನ್ನ ಮಾಡಿಕೊಂಡ್ರು. ವಿಶ್ವೇಶ್ವರಯ್ಯನವರು ಹುಟ್ಟಿದಂತ ಜಾಗವನ್ನು ಕೂಡ ವಕ್ಫ್ ಆಸ್ತಿ ಅಂತ ಮಾಡಿಕೊಂಡ್ರು. ಯಾವ ಕಾರಣಕ್ಕೂ ಇದಾಗಕ್ ಬಿಡಲ್ಲ ವಕ್ಫ್ ಆಸ್ತಿ ಅನ್ನೋಂಥ ಮಾತನ್ನ ಒಬ್ಬ ಕಾಂಗ್ರೆಸ್ಸಿಗನ ಬಾಯಲ್ಲೂ ಬರಲಿಲ್ಲ. ಮುಖ್ಯಮಂತ್ರಿಗಳು ನಾ ಸೂಚನೆ ಏನ್ ಕೊಟ್ಟಿದ್ದು, ನೋಟಿಸ್ ಕೊಟ್ಟಿದ್ದು ವಾಪಸ್ ತಗೊಂಡವಲ್ಲ, ಇನ್ನೇನು ಈ ಮಾತನ್ನ ಆಡ್ತಾ ಇದ್ದಾರೆ. ವಕ್ಫ್ ಆಸ್ತಿಯನ್ನ ಪಹಣಿನಲ್ಲಿ